ಈ ಮಣ್ಣಿನೊಳಗೆ ಒಂದು ಕಥೆ ಇದೆ. ರಕ್ತದಿಂದ ಬರೆಯಲ್ಪಟ್ಟ ಕಥೆ, ತ್ಯಾಗದಿಂದ ಬೆಳೆದು ಬಂದ ಕಥೆ. ಅದು ನಮ್ಮ ದೇಶದ ಕಥೆ. ಒಮ್ಮೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಆದರೆ ಸ್ವಾತಂತ್ರ್ಯ ಮಾತ್ರ ಸಾಕಾಗಲಿಲ್ಲ. ಜನತೆಗೆ ಧ್ವನಿ ಬೇಕಿತ್ತು, ಸಮಾನತೆ ಬೇಕಿತ್ತು, ನ್ಯಾಯ ಬೇಕಿತ್ತು. ಬ್ರಿಟಿಷರ ಬಂಧನದೊಳಗೆ ಭಾರತೀಯನ ಉಸಿರು ಗಟ್ಟಿಯಾಗಿತ್ತು. ಗಾಂಧೀಜಿ ಅಹಿಂಸೆಯ ದಾರಿ ತೋರಿಸಿದರು. ಭಗತ್ ಸಿಂಗ್ ಬಲಿದಾನ ನೀಡಿದರು. ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ಹುಟ್ಟಿತು. ಅದು ಕೇವಲ ಕಾನೂನು ಪುಸ್ತಕವಲ್ಲ, ಅದು ಒಬ್ಬ ಸಾಮಾನ್ಯ ಭಾರತೀಯನ ಕನಸು. 1950 ಜನವರಿ 26 ಈ ದಿನ ಭಾರತ ಪ್ರಪಂಚದ ಮುಂದೆ ಘೋಷಿಸಿತು: ಈ ದೇಶವನ್ನು ಈಗ ಜನರು ಆಳುತ್ತಾರೆ, ರಾಜರಿಂದಲ್ಲ, ಆಕ್ರಮಣಕಾರರಿಂದಲ್ಲ. ಈ ನೆಲವನ್ನು ಕಾಪಾಡಲು ಸೈನಿಕರು ಗಡಿಯಲ್ಲಿ ನಿಂತಿದ್ದಾರೆ. ನಮ್ಮ ನಿದ್ರೆಗಾಗಿ ಅವರು ನಿದ್ರೆ ತ್ಯಾಗ ಮಾಡುತ್ತಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತಿನಿಂದ ಅರುಣಾಚಲವರೆಗೆ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಸಂಸ್ಕೃತಿಗಳು. ಆದರೂ ಒಂದೇ ರಾಷ್ಟ್ರ, ಒಂದೇ ಧ್ವಜ, ಒಂದೇ ಸಂವಿಧಾನ. ಈ ಧ್ವಜದ 3 ಬಣ್ಣಗಳು ನಮ್ಮ ತ್ಯಾಗ, ಶಾಂತಿ ಮತ್ತು ಶಕ್ತಿಯನ್ನು ಸ್ಮರಿಸುತ್ತವೆ. ಇಂದು ಧ್ವಜ ಹಾರಿಸಿದಾಗ ಒಂದು ಪ್ರಶ್ನೆ ಕೇಳಿಕೊಳ್ಳೋಣ: ನಾನು ನನ್ನ ದೇಶಕ್ಕೆ ಏನು ಕೊಡುತ್ತಿದ್ದೇನೆ? ಗರ್ವದಿಂದ ಹೇಳೋಣ: ನಾವು ಭಾರತೀಯರು. ನಮ್ಮ ಸಂವಿಧಾನ ನಮ್ಮ ಶಕ್ತಿ, ನಮ್ಮ ಏಕತೆ ನಮ್ಮ ವಿಜಯ. ಜೈ ಹಿಂದ್, ವಂದೇ ಮಾತರಂ.